ಮೇಷರಾಶಿಯ ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸದ ಜೊತೆಯಲ್ಲಿ ಕೆಲಸಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಅಂತಹ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಸೂಚನೆಗಳಿದೆ. ಕೆಲಸಕ್ಕೂ ಕೂಡ ಅವಕಾಶಗಳು ದೊರಕುವಂತಹ ಒಂದು ಸೂಚನೆ ವಿಶೇಷವಾಗಿ ಕಾಣ್ತಾ ಇದೆ. ಈ ದಿವಸ 2 ಪಟ್ಟು ನಿಮಗೆ ಅನುಕೂಲವಾಗುತ್ತೆ. ಆಯಾ ಕ್ಷೇತ್ರದಲ್ಲಿ ಯಾರ್ಯಾರು ಏನೇನೋ ಅಪೇಕ್ಷೆಯನ್ನು ಪಡ್ತೀರೋ ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಅನುಕೂಲವಾಗುವಂತಹ ದಿವಸ ಇದು. ಪರಿಚಿತರ ಮೂಲಕ ಹೊಸ ಸಂಬಂಧಗಳ ಪ್ರಯತ್ನಗಳಿಗೆ ಶುಭವಾಗುತ್ತೆ. ಅದು ನಿಮ್ಮ ವ್ಯವಹಾರಕ್ಕಿರಬಹುದು, ಅಥವಾ ಕುಟುಂಬದ ಒಂದು ಬಾಂಧವ್ಯವನ್ನು ಬೆಳೆಸಲಿಕ್ಕಿರಬಹುದು, ಸ್ನೇಹಕ್ಕಿರಬಹುದು, ಅಥವಾ ಸಂಬಂಧಗಳು ಮದುವೆ ಇತ್ಯಾದಿ ವಿಚಾರಗಳಿಗಿರಬಹುದು. ಈ ರೀತಿಯಲ್ಲಿ ಆ ಒಂದು ಸಂಬಂಧ ಅಂತಕ್ಕಂಥವು ವೃದ್ಧಿಯಾಗೋದಕ್ಕೆ ಅವಕಾಶ ಇದೆ. CA ಮಾಡ್ತಾ ಇರತಕ್ಕಂತಹ ವಿದ್ಯಾರ್ಥಿಗಳಿಗೆ ಶುಭ ಇದೆ. ತಮ್ಮ ಅಧ್ಯಯನದ ದೃಷ್ಟಿಯಿಂದ, ಭವಿಷ್ಯದ ದೃಷ್ಟಿಯಿಂದ ಯಾವುದೋ ಒಂದು ತಿರುವನ್ನು ಪಡ್ಕೊಳ್ತಕ್ಕಂತಹ ಸೂಕ್ಷ್ಮವಾದಂತಹ ಸಮಯ ನಿಮಗೆ ಈ ದಿವಸ ಅನುಕೂಲಕ್ಕೆ ಬರುತ್ತೆ ಅನ್ನುವಂಥದ್ದು. ಒಳ್ಳೆಯ ಕೆಲಸಕ್ಕೆ ಯೋಗ್ಯ ವ್ಯಕ್ತಿಗಳಿಗೆ ಅಗತ್ಯ ಇರತಕ್ಕಂತಹ ಸಹಾಯವನ್ನು ಮಾಡಿ ನಿಮ್ಮ ಕೈಲಾದಷ್ಟು. ಆಗ ನಿಮ್ಮ ಮನಸ್ಸಿಗೂ ಸಮಾಧಾನ ಇರುತ್ತೆ. ಯಾರಿಗೆ ಸಹಾಯದ ಅಪೇಕ್ಷೆ ಇರುತ್ತೋ ಅಂತಹ ವ್ಯಕ್ತಿಗಳಿಗೆ, ಅಂತಹ ಕೆಲಸಕ್ಕೆ, ಅಂತಹ ಸಂಸ್ಥೆಗೆ ಅನುಕೂಲ ಅಥವಾ ಸಂತೋಷ, ತೃಪ್ತಿ ಅಂತಕ್ಕಂಥದ್ದು ಕೂಡ ಆಗುವಂಥದ್ದು. ದಾನ ಅಥವಾ ಸಹಾಯದಿಂದ ಏನನ್ನೂ ಕೂಡ ಹಿಂದಿರುಗಿ ಪಡೆಯುವ ಅಪೇಕ್ಷೆಯನ್ನು ಇಟ್ಕೊಂಡಿರಬಾರ್ದು. ಪ್ರತಿಫಲ ನಿರೀಕ್ಷೆಯಲ್ಲಿರಬಾರ್ದು. ಏನಾದರೂ ದಾನ ಕೊಟ್ಟರೆ ಅದು ನನ್ನದಲ್ಲ ಅಂತ ಹೇಳಿಕೊಡಬೇಕು. ಆ ವಸ್ತುವಿನ ಬಗ್ಗೆ ನಾವೇ ಕೊಟ್ಟಿದ್ರೂ ಕೂಡ ಮತ್ತೆ ವ್ಯಾಮೋಹವಾಗಲಿ, ನಾನು ಕೊಟ್ಟಿದ್ದು ಅಂತ ಹೇಳಿಕೊಳ್ಳುವಂಥದ್ದಾಗಲಿ ಆ ಮನಸ್ಥಿತಿ ಬರಬಾರ್ದು. ಸಹಾಯ ಮಾಡಿದ್ರೂ ಅಷ್ಟೇ, ನಾನು ಅವರಿಗೆ ಸಹಾಯ ಮಾಡಿದೆ ಅಂತ ಹೇಳಿ ನೀವು ಹೇಳ್ಕೊಳ್ಬಾರ್ದು. ಯಾರು ಸಹಾಯವನ್ನು ಪಡ್ಕೊಂಡಿರ್ತಾರೋ ಅವರು ಕೃತಜ್ಞತಾಪೂರ್ವಕವಾಗಿ ಸ್ಮರಿಸಬೇಕಾದಂಥದ್ದು ಧರ್ಮ ಅಂತ ಹೇಳಬೇಕು. ಮಾತಾ ಅನ್ನಪೂರ್ಣೇಶ್ವರಿಯನ್ನು ಪ್ರಾರ್ಥನೆ ಮಾಡಿ, ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ವೃಷಭ ರಾಶಿ, ಅಪರೂಪದ ಸ್ನೇಹಿತರು, ಹಳೆಯ ಬಂಧುಗಳು, ಇವರ ಭೇಟಿ ಅಥವಾ ಆಕಸ್ಮಿಕವಾದಂತಹ ಅವರ ದರ್ಶನ, ಒಡನಾಟ, ಅವರ ಜೊತೆಯಲ್ಲಿ ಮಾತುಕತೆ ಬಹಳ ಸಂತೋಷವನ್ನು ಕೊಡುತ್ತೆ. ಬಹಳ ದಿವಸಗಳಿಂದ ಮಾತಾಡಿರಲಿಲ್ಲ, ನೋಡಿರಲಿಲ್ಲ, ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ, ಹೀಗೆಲ್ಲ ಒಂದಷ್ಟು ವಿಚಾರಗಳು ಬಹಳ ಸಂತೋಷವನ್ನು ಕೊಡುತ್ತೆ. ಮಧುಮೇಹಿಗಳಿಗೆ, ಸಕ್ಕರೆ ಕಾಯಿಲೆ ಇರತಕ್ಕಂಥವರಿಗೆ ಸ್ವಲ್ಪ ತೊಂದರೆಯಾಗತಕ್ಕಂತಹ ಸೂಚನೆಗಳಿದೆ. ದಾನ ಮಾಡಬೇಕು ಅಥವಾ ಯಾರಿಗಾರು ಸಹಾಯ ಮಾಡಬೇಕು ಅನ್ನೋದೇನಾದರೂ ಮನಸ್ಸಿನಲ್ಲಿ ಬಂದರೆ, ಯಾರ ಒತ್ತಡಕ್ಕೂ ಯಾರ ಬಲವಂತಕ್ಕೂ ಒಳಗಾಗದಲೆ ನಿಮ್ಮ ಮನಸ್ಸಿಗೆ ಅದು ಬಂದರೆ ಖಂಡಿತವಾಗಿ ಯೋಗ್ಯವಾದಂತಹ ವ್ಯಕ್ತಿಗಳಿಗೆ ಸಾಲದ ಅಥವಾ ಸಹಾಯದ ಅವಶ್ಯಕತೆ ಇರತಕ್ಕಂಥವರಿಗೆ ಅದನ್ನು ಮಾಡಿ, ಅದು ನಿಮಗೂ ಕೂಡ ಪುಣ್ಯ. ಯಾರಿಗೆ ಅಪೇಕ್ಷೆ ಇರುತ್ತೆ ಅವರಿಗೆ ಜೀವನದ ಒಂದು ದಾರಿ ಅಂತ ಅರ್ಥ. ಕಾಲು ಬೆರಳಿಗೆ ತೊಂದರೆಯಾಗಬಹುದು, ಏನೋ ಉಗುರಿಗೆ ಸಮಸ್ಯೆ ಆಗ್ಬೋದು, ಉಗುರು ಕಪ್ಪಾಗುವಂಥದ್ದು. ಈ ಉಗುರು ಕಪ್ಪಾದಾಗ ಮಾಂತ್ರಿಕವಾದಂತಹ ದೋಷ ಇದೆ ಅಂತ ಹೇಳುವಂಥದ್ದು, ಈ ರೀತಿ ಇದೆಲ್ಲ ಇರುತ್ತೆ. ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕಾದಂಥದ್ದು. ಪರಸ್ಪರ ನಿಮ್ಮ ಜೊತೆಯಲ್ಲಿ ಯಾರು ಮಾತಾಡ್ತಾ ಇರ್ತಾರೆ ಅದನ್ನು ನೋಡಿ, ಅವರ ಮಾತನ್ನು ಕೇಳಿ ಕುಪಿತರಾಗ್ತಕ್ಕಂತಹ ಸಾಧ್ಯತೆಗಳು, ಏನೋ ಒಂದಷ್ಟು ವಿಚಾರಗಳು ಪ್ರಸ್ತಾಪ ಮಾಡುವಾಗ ಆಶ್ಚರ್ಯಚಕಿತರಾಗ್ತಕ್ಕಂಥದ್ದು ಸಹಜವಾಗುತ್ತೆ. ಅಪಸ್ಮಾರ ದಕ್ಷಿಣಾಮೂರ್ತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಿಥುನ ರಾಶಿ, ಕೆಲವು ಕೆಲಸಗಳಲ್ಲಿ ಅಡ್ಡಿಯ ಆತಂಕಗಳು ಬರುತ್ತೆ. ಆಗ ಧೈರ್ಯದಿಂದ ಅದನ್ನು ಎದುರಿಸ್ತಕ್ಕಂತಹ ಮನಸ್ಥಿತಿಯಲ್ಲಿರಬೇಕು. ಆಗ ಮಾತ್ರ ಗುರಿ ಸಾಧನೆಗೆ ಅವಕಾಶಗಳಾಗುವಂಥದ್ದು. ಕೋಪ ಮತ್ತು ಆತುರಾತುರವಾಗಿ ಮಾಡ್ತಕ್ಕಂತಹ ಕೆಲಸಗಳಿಂದ ಏನಾಗುತ್ತೆ ಅಂತಂದರೆ ಆ ಕೆಲಸ ಕೆಟ್ಟು ಹೋಗುತ್ತೆ, ಬೇರೆ ಕೆಲಸಕ್ಕೂ ತೊಂದರೆಯಾಗುತ್ತೆ, ನಿಮಗೂ ಒಳ್ಳೆಯ ಹೆಸರು, ಆ ಒಂದು ಸಾಧನೆಯ ಫಲ ಸಿಕ್ಕದೇ ಇರುವ ಹಾಗೆ ಆಗುತ್ತೆ ಅಂತ ಅರ್ಥ. ಆದಾಯವನ್ನು ನೋಡಿಕೊಂಡು ಖರ್ಚಿಗೆ ಮುಂದಾಗುವಂಥದ್ದು ಒಳ್ಳೆಯದು. ಇದು ಯಾವುದೋ ತಿಳುವಳಿಕೆ ಹೇಳ್ತಾ ಇದ್ದಾರೆ ಎನ್ನುವಂತಹ ಅರ್ಥ ಅಲ್ಲ. ನಿಮಗೆ ಅನುಕೂಲವಾಗಲಿ, ತೊಂದರೆ ಆಗಬಾರದು ಅಂತಕ್ಕಂತಹ ಒಂದು ಕಳಕಳಿ ಅಷ್ಟೇ.
ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆಯೋ ಅಡ್ಡಿಯೋ ಏನೋ ಆಗುವಂಥದ್ದು, ಸಕಾಲದಲ್ಲಿ ಹಣವನ್ನು ಒದಗಿಸಲಿಕ್ಕೆ ಆಗದೇ ಇರತಕ್ಕಂತಹ ಪರಿಸ್ಥಿತಿ ಆಗಬಹುದು. ಹಣ ಇದ್ದರೂ ಕೂಡ ಅದನ್ನು ಯಾವ ರೀತಿಯಲ್ಲಿ ವಿನಿಯೋಗ ಮಾಡಬೇಕು, ಹೇಗೆ ಸಕಾಲದಲ್ಲಿ ಹಣ ಸಿಕ್ಕದೇ ಇದ್ದ ಹಾಗೆ ಆಗಿ ತೊಂದರೆ ಅಥವಾ ಹಣದಿಂದ ಅವಮಾನ ಅನ್ನುವಂಥದ್ದು ಆಗಬಹುದು ಅಂತ ಅರ್ಥ. ಲೆಕ್ಕ ಪರಿಶೋಧಕರಿಗೆ ಬಹಳ ಉತ್ತಮವಾದಂತಹ ದಿವಸ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ. ನಮಃ ಸೂರ್ಯಾಯ ಚಂದ್ರಾಯ ಮಂಗಲಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂಬುದಾಗಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಬಾಕಿ ಉಳಿದಂತಹ ಕೆಲಸಗಳು ಪೂರ್ಣವಾಗುವಂತಹ ಲಕ್ಷಣಗಳಿದೆ. ನಿಮ್ಮ ಕೆಲಸ ಕಾರ್ಯದ ಬಗ್ಗೆ ಸ್ನೇಹಿತರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗಾದರೂ ಚರ್ಚೆಯನ್ನು ಮಾಡಿ ಅನ್ನುವಂಥದ್ದು. ಆಲಸ್ಯದಿಂದ ಸಮಯಕ್ಕೆ ಬೆಲೆ ಕೊಡೋಕ್ಕಾಗದಲೇ ಹಲವಾರು ಅವಕಾಶವನ್ನು ಕಳ್ಕೊಳ್ತೀರಿ. ಯಾವುದೋ ಒಂದು ಕೆಲಸಕ್ಕೆ ನಿರ್ದಿಷ್ಟವಾದಂತಹ ಸಮಯ ಅಂತ ಇರುತ್ತೆ. ನಿಮ್ಮ ಆಲಸ್ಯ, ಬೇಜವಾಬ್ದಾರಿತನ, ಆ ಸಮಯಕ್ಕೆ ಸರಿಯಾಗಿ ಸ್ಪಂದಿಸದಲೇ ಸಿಕ್ಕುವಂತಹ ಅಥವಾ ನಿಮ್ಮದಾಗಬೇಕಾದಂತಹ ಯಾವುದೋ ಒಂದು ಒಳಿತನ್ನು ನೀವೇ ಹಾಳು ಮಾಡಿಕೊಳ್ತೀರಿ ಅನ್ನುವಂಥದ್ದು. ರಾಜಕೀಯ ವ್ಯಕ್ತಿಗಳಿಗೆ ಸ್ವಲ್ಪ ಮಟ್ಟಿಗೆ ಲಾಭ ಇರುವಂತಹ ದಿವಸ. ವಿಂಜಾ ಮಂತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಸಿಂಹರಾಶಿ, ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲಕರವಾದಂತಹ ದಿವಸ ಇದು. ಗಂಭೀರವಾದಂತಹ ಸಮಸ್ಯೆಗಳು ಏನೇ ಇದ್ದರೂ ಅದು ನಿಮ್ಮ ವ್ಯವಹಾರ, ನಿಮ್ಮ ಕುಟುಂಬ, ಸಮಾಜ ಅದೆಲ್ಲ ನಿವಾರಣೆಯಾಗತಕ್ಕಂತಹ, ಹೆಚ್ಚು ಉತ್ತಮವಾದಂತಹ ಫಲಿತಾಂಶ ಸಿಗ್ತಕ್ಕಂತಹ ಸೂಚನೆಗಳಿದೆ. ನಿಮ್ಮ ಆತ್ಮವಿಶ್ವಾಸ ಮತ್ತಷ್ಟು ಹೆಚ್ಚಾಗಿ ಆ ಉತ್ತೇಜನ ನಿಮ್ಮಲ್ಲಿ ಹೆಚ್ಚಿನದಾಗಿ ಕೆಲಸವನ್ನು ಮಾಡುತ್ತೆ ಅಂತ ಅರ್ಥ. ಕಾಲ ಒಂದು ಸಾರಿ ಕಳೆದು ಬಿಟ್ಟರೆ ಮತ್ತೆ ಸಿಕ್ಕೋದಿಲ್ಲ. ಸಮಯಕ್ಕೆ ತುಂಬ ಬೆಲೆಯನ್ನು ಕೊಡಬೇಕು. ಪ್ರತಿ ಕ್ಷಣವೂ ಕೂಡ ತುಂಬ ಮೌಲ್ಯಯುತವಾದ್ದು ಅಂತ ಹೇಳಿ ಚಿಂತನೆಯನ್ನು ನಡೆಸಬೇಕು. ಅದನ್ನು ಕಾರ್ಯರೂಪಕ್ಕೂ ತರಬೇಕಾದಂಥದ್ದು. ಪ್ರತಾಪಾಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ನೀವು ಎಷ್ಟೇ ವಿದ್ಯಾವಂತರು, ಬುದ್ಧಿವಂತರು, ಎಷ್ಟೇ ಎತ್ತರಕ್ಕೆ ಬೆಳೆದಿದ್ದರೂ, ಸಮಾಜದಲ್ಲಿ ಏನೇ ದೊಡ್ಡ ಗೌರವ ಸ್ಥಾನದಲ್ಲಿ ಇದ್ದರೂ ಕೂಡ ಹಿರಿಯರಿಗೆ, ತಂದೆ ತಾಯಿಗಳಿಗೆ ಎದುರಾಗಿ ಮಾತನಾಡಬೇಡಿ. ಅವರ ಮನಸ್ಸಿಗೆ ನೋವಾಗುವಂತಹ ಮಾತನಾಡಬೇಡಿ. ಪ್ರತ್ಯುತ್ತರವನ್ನು ಕೊಡಬೇಡಿ ಅನ್ನುವಂಥದ್ದು. ಏನಾದರೂ ತಪ್ಪು ಮಾಡಿದರೆ ಆ ವಿಚಾರವನ್ನು ಮುಚ್ಚಿಟ್ಟುಕೊಳ್ಳೋದಕ್ಕಿಂತ ಹೇಳುವಂಥದ್ದು ಒಳ್ಳೆಯದು. ಅದು ನಿಮಗೆ ಕ್ಷೇಮ. ಹಾಗಂತ ನಿಮ್ಮ ವೈಯಕ್ತಿಕವಾದಂತಹ ವಿಚಾರ ಬಹಿರಂಗವಾಗಬೇಕು ಅನ್ನುವಂತಹ ಅಪೇಕ್ಷೆ ಏನಲ್ಲ. ಅದು ನಾಳೆ ನಿಮಗೆ ಬೇರೆ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ತೊಂದರೆಗೆ ಅವಕಾಶ ಆಗಬಾರದು ಅನ್ನುವಂಥದ್ದು ಸೂಚ್ಯವಾಗಿ ಹೇಳಬೇಕಾಗಿದೆ. ಹಿರಿಯರ, ಅಧಿಕಾರಿಗಳ ವಿಚಾರದಲ್ಲಿ ನೀವು ತುಂಬ ಸೌಹಾರ್ದದಿಂದ ಇರಬೇಕಾದಂಥದ್ದು ಮುಖ್ಯವಾಗುತ್ತೆ. ಅವರ ಜೊತೆಯಲ್ಲಿ ನಿಷ್ಠುರವಾದರೆ ನಿಮಗೆ ಸಂಕಷ್ಟ ತಪ್ಪಿದ್ದಲ್ಲ ಅಂತ ಅರ್ಥ. ತಂದೆಯವರ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳಿ. ತಂದೆಯ ಸಮಾನರಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಉತ್ತಮವಾದಂತಹ ಬಾಂಧವ್ಯವನ್ನು ಇಟ್ಟುಕೊಳ್ಳಿ ಎನ್ನುವಂಥದ್ದು. ಭಗವತಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ಜೀವನದಲ್ಲಿ ಸೋಲು, ನಷ್ಟ ಮತ್ತು ಕಷ್ಟಗಳು ಕಾಡುತ್ತಿವೆಯೇ? ಪರಿಹಾರವಿಲ್ಲದೆ ಕಂಗಾಲಾಗಿದ್ದೀರಾ? ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗಲೇ ಸಿಗಲಿದೆ ನಿಖರವಾದ ಜ್ಯೋತಿಷ್ಯ ಮಾರ್ಗದರ್ಶನ. ಉದ್ಯೋಗ, ವ್ಯಾಪಾರ, ಪ್ರೀತಿ ಅಥವಾ ಮದುವೆ ಸಮಸ್ಯೆ? ಜಾತಕ ವಿಶ್ಲೇಷಣೆ ಮತ್ತು ಪರಿಣಾಮಕಾರಿ ಪರಿಹಾರಕ್ಕಾಗಿ ಇಂದೇ ಸಂಪರ್ಕಿಸಿ. ಪ್ರಖ್ಯಾತ ಜ್ಯೋತಿಷಿಗಳು ಗುರೂಜಿ ಡಾಕ್ಟರ್ ವಿದ್ಯಾತೀರ್ಥ ಭಟ್ ಅವರಿಂದ ನಿಖರವಾದ ಜಾತಕ ವಿಶ್ಲೇಷಣೆ ಮತ್ತು ಸೂಕ್ತ ಮಾರ್ಗದರ್ಶನ ಪಡೆಯಿರಿ. ಇಂದೇ ಕರೆ ಮಾಡಿ ನಿಮ್ಮ ಅದೃಷ್ಟದ ಬಾಗಿಲನ್ನು ತೆರೆಯಿರಿ. ಫೋನ್ ಸಂಖ್ಯೆ 9900753555. ತುಲಾರಾಶಿ, ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ ಏನಿದೆ ಅದಕ್ಕೂ ಮಿಗಿಲಾಗಿ ಇನ್ನೇನೋ ಬೇರೆ ನಾನು ಮಾಡ್ತೀನಿ ಅಂತ ಹೋಗಿ ಸ್ವಲ್ಪ ಮಟ್ಟಿಗೆ ನಿಮಗಿರತಕ್ಕಂತಹ ಗೌರವವನ್ನು ಹಾಳು ಮಾಡಿಕೊಡ್ತೀರಿ. ನಿಮ್ಮ ಕೆಲಸ ಏನಿದೆಯೋ ಅಷ್ಟು ಮಾಡಿದರೆ ಸಾಕು. ಬೇರೆಯವರಿಗೆ ನಿಮ್ಮ ಕೆಲಸ ಆಗಿ ಸಮಯ ಇದ್ದರೆ ಸ್ವಲ್ಪ ಸಹಾಯ ಮಾಡಿ. ನಾನೇ ಆ ಕೆಲಸವನ್ನು ಮಾಡ್ತೀನಿ ಅಂತ ಹೇಳಿ ಮುಂದುವರ್ಕೊಂಡು ಹೋಗುವಂಥದ್ದು ಇದೆಯಲ್ಲ, ಅದು ನಿಮಗೆ ಅಗೌರವವನ್ನು ತರುತ್ತೆ. ಯಾರಾದರೂ ನಿನ್ನ ಕೆಲಸ ನೀನು ನೋಡ್ಕೋಪ ಅಂತ ಹೇಳಿಬಿಟ್ರೆ ಮುಗೀತಲ್ಲ ಅಲ್ವಾ? ಅದಕ್ಕೆ ಸುಮ್ಮನಿರ್ತಕ್ಕಂತಹದ್ದು ಒಳ್ಳೆಯದು. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ದಿವಸ.
ಏನೇ ಆತ್ಮವಿಶ್ವಾಸ ಇದ್ದರೂ ಕೂಡ ಬೇಸರದಿಂದ ಹಿಂದಿನ ಅನುಭವಗಳನ್ನೆಲ್ಲ ಜ್ಞಾಪಿಸ್ಕೊಳ್ತೀರಿ. ಹಿಂದೆ ಆದಂತಹ ಕಹಿ ಘಟನೆಗಳ ಅನುಭವ ನಿಮ್ಮನ್ನು ಒಂದು ಕ್ಷಣ ನಿಂತ ಜಾಗದಲ್ಲಿ ಹಾಗೇ ನಿಲ್ಲಿಸಿಬಿಡುತ್ತೆ. ಅದನ್ನು ಸರಿಯಾಗಿ ಗಮನಿಸಬೇಕು. ವಿರೋಧಿಗಳು, ಸಹೋದ್ಯೋಗಿಗಳು ನಿಮ್ಮ ಬಗ್ಗೆ ಸುಳ್ಳು ವದಂತಿಗಳನ್ನು ಹಬ್ಬಿಸ್ತಾರೆ. ಆಗ ಅಪಕೀರ್ತಿ ಬರುತ್ತೆ. ಶಾಸ್ತ್ರ ಹೇಳುತ್ತೆ, ಸಂಭಾವಿತಸ್ಯ ಜಾಕೀರ್ತಿ ಮರಣಾದ ಅತಿರಿಚ್ಯತೆ ಅಂತ. ನೀವು ಮಾಡದೇ ಇರತಕ್ಕಂತಹ ತಪ್ಪಿಗೆ ನಿಮ್ಮ ಬಗ್ಗೆ ಅಪಖ್ಯಾತಿ ಬಂತು, ಎಲ್ಲರೂ ಅದನ್ನೇ ಮಾತಾಡ್ತಾರೆ ಅಂತ ಆದರೆ ಅದು ಎಷ್ಟು ದೊಡ್ಡ ಅವಮಾನ ಅಂತ ಹೇಳಿ ಗಮನಿಸಬೇಕಾದಂಥದ್ದು. ಪ್ರಸನ್ನ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಕೆಲಸವನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಈ ದಿವಸ ಸ್ವಲ್ಪ ಅನುಕೂಲವಾಗುತ್ತೆ. ಏನೋ ಸಮಾಧಾನ ಸಿಕ್ಕುವಂತಹ ಸಂದರ್ಭ. ಆರ್ಥಿಕ ಸಂಕಷ್ಟ ಎದುರಾಗತ್ತೆ ಅಂತ ಹೇಳಿ ಗೊತ್ತಿದ್ರೂ ಕೂಡ ಹಣ ಸಂಪಾದನೆ ಮಾಡ್ತೀನಿ ಅಂತಕ್ಕಂತಹ ಹುಚ್ಚು ಧೈರ್ಯದಿಂದ ಅದು ನಿಮ್ಮನ್ನು ಸಮಾಧಾನ ಪಡಿಸ್ತಕ್ಕಂಥದ್ದು. ಮುಂದೆ ಯಾವತ್ತೋ ದುಡ್ಡು ಕಾಸಿಗೆ ತೊಂದರೆ ಆಗತ್ತೆ ಅಂತ ಗೊತ್ತಿದೆ, ಆದರೂ ಕೂಡ ನಾನು ದುಡ್ಡನ್ನು ಗಳಿಸ್ತೀನಿ ಅನ್ನುವಂತಹ ಕೆಟ್ಟ ಧೈರ್ಯ ಇದೆಯಲ್ಲ, ಅದರಿಂದ ನೀವು ಇನ್ನಷ್ಟು ಮತ್ತಷ್ಟು ನಿಮ್ಮ ವ್ಯವಹಾರವನ್ನು ವಿಸ್ತಾರ ಮಾಡಿಕೊಡ್ತೀರಿ. ಭವಿಷ್ಯದಲ್ಲಿ ತೊಂದರೆಯನ್ನು ಅನುಭವಿಸಬೇಕಾಗತ್ತೆ ಅನ್ನುವಂಥದ್ದು. ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಅಲ್ಪ ಸ್ವಲ್ಪ ಹಣವೂ ಕೂಡ ಈ ದಿವಸ ಖರ್ಚಾಗಿ ಹೋಗ್ತಕ್ಕಂತಹದ್ದು. ವಿದ್ಯುತ್ ಉಪಕರಣಗಳಿಂದ ಹಾನಿಯಾಗುವಂತಹ ಸೂಚನೆ ಇದೆ. ಕುಟುಂಬ ಸದಸ್ಯರ ಬೆಂಬಲ ನಿಮ್ಮ ಪರವಾಗಿರ್ತಕ್ಕಂಥದ್ದು. ಮನೆಗೆ ದುಬಾರಿ ವಸ್ತುವನ್ನು ತರುವಂತಹ ಯಾವುದೋ ಒಂದು ಚಿಂತನೆ ಮನಸ್ಸಿನಲ್ಲಿ ಬರುತ್ತೆ. ನಿಮಗೆ ಅದು ದಿನನಿತ್ಯದ ಉಪಯೋಗಕ್ಕೆ ಬರುವಂಥದ್ದು, ಅಗತ್ಯ ಇರುವಂಥದ್ದು ಇರಬಹುದು. ಆದರೆ ನಿಮ್ಮ ಯೋಗ್ಯತೆಗೆ, ನಿಮ್ಮ ಮಟ್ಟಕ್ಕೆ, ನಿಮ್ಮ ಜೀವನ ಶೈಲಿಗೆ ಅದು ಸ್ವಲ್ಪ ದುಬಾರಿ ವಸ್ತುವೇ ಆಗಿರುತ್ತೆ. ಸಂಕಷ್ಟರ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಧನುರ್ರಾಶಿ, ಯಾವುದೇ ಕೆಲಸ ಮಾಡುವಾಗ ಕಾನೂನಿನ ಚೌಕಟ್ಟಿನ ಮಧ್ಯದಲ್ಲಿ ಮಾಡಿದಾಗ ನಾವು ದಂಡವನ್ನು ಕಟ್ಟಬೇಕಾದಂತಹ ಯಾವ ಪ್ರಮೇಯವೂ ಬರೋದಿಲ್ಲ. ಅದನ್ನು ಹೊರತಾದಾಗ ದಂಡ ಕಟ್ಟಬೇಕಾದಂತಹ ಪರಿಸ್ಥಿತಿ ಒದಗಿ ಬರಬಹುದು. ಪುಸ್ತಕ ವ್ಯಾಪಾರಿಗಳಿಗೆ ಅನುಕೂಲ ಇದೆ. ಭಾವನಾತ್ಮಕವಾಗಿ ತೆಗೆದುಕೊಂಡಂತಹ ನಿರ್ಧಾರಗಳಿಂದ ಹಾನಿಯಾಗತ್ತೆ, ನಷ್ಟವಾಗತ್ತೆ ಅನ್ನುವಂಥದ್ದು. ಕಾನೂನು ಬಾಹಿರ ಚಟುವಟಿಕೆಗಳಿಂದ ದೂರ ಇರಬೇಕು, ಇಲ್ಲದೇ ಇದ್ದರೆ ದಂಡ ಕಟ್ಟಬೇಕಾಗತ್ತೆ. ಇದು ಎಚ್ಚರದಲ್ಲಿರಬೇಕು. ಆಲೋಚನೆ ಮಾಡಿದಂತಹ ಕೆಲಸ ಪುನರಾರಂಭವಾಗಬಹುದು. ದೊಡ್ಡ ಉದ್ದಿಮೆದಾರರಿಂದ ನೀವು ಕೆಲಸ ಮಾಡ್ತಕ್ಕಂತಹ ಸ್ಥಳಕ್ಕೆ ಒಂದಷ್ಟು ಉಡುಗೊರೆಗಳು ಸಿಕ್ಕಬಹುದು. ತಾಯಿ ಅಥವಾ ಹೆಂಡತಿಯ ಆರೋಗ್ಯದಲ್ಲಿ, ಅರ್ಥಾತ್ ಮನೆಯಲ್ಲಿ ಯಾರೋ ಹೆಣ್ಣು ಮಕ್ಕಳಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಕಾಳಜಿಯನ್ನು ವಹಿಸಬೇಕಾದಂಥದ್ದು. ಸ್ಕಂದನನ್ನು ಆರಾಧನೆ ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಮನಸ್ಸು ತುಂಬ ಹಾತೊರಿತಾ ಇರುತ್ತೆ. ಪುಣ್ಯಕ್ಷೇತ್ರಗಳನ್ನು ದರ್ಶನ ಮಾಡಬೇಕು ಅಂತ ಹೇಳಿ ಮನಸ್ಸಿಗೆ ಬರ್ತಾ ಇರುತ್ತೆ. ಅದಕ್ಕೆ ಪ್ರಯತ್ನಗಳು ಕೂಡ ನಡೀಬಹುದು. ಹೊಸ ಆದಾಯದ ಮೂಲ ನಿಮಗೆ ಸಿಗ್ತಾ ಹೋಗುತ್ತೆ. ಸಾಯಂಕಾಲ ಯಾವುದೋ ಪದಾರ್ಥ ಅಥವಾ ಹಣ ಕಳ್ಕೊಳ್ತಕ್ಕಂತಹ ಸಾಧ್ಯತೆ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ. ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಗಳಾಗ್ತೀರಿ. ಸಂಬಂಧಿಕರ ಮನೆಯಲ್ಲಿ ವಿವಾಹ ಮಂಗಳ ಕಾರ್ಯ ನಡೀಬಹುದು. ನಿಮ್ಮ ವ್ಯಾಪಾರ ವೇಗವಾಗಿ ನಡೀತಕ್ಕಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಕ್ಕಳ ಸಾಧನೆಯಿಂದ ಸಂತೋಷ ಸಿಕ್ಕುವಂಥದ್ದಿದೆ. ರುದ್ರ ವಟುಕನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಯಾವುದಾದ್ರೂ ಕೆಲಸಕ್ಕೆ ಹಣವನ್ನು ಖರ್ಚು ಮಾಡಬೇಕು ಅಂತಿದ್ರೆ ಮಧ್ಯಾಹ್ನದ ನಂತರದಲ್ಲಿ ಮಾಡಿ ಎನ್ನುವಂಥದ್ದು ಸಲಹೆ. ನಿಮ್ಮ ಕೆಲಸ ಅರ್ಧಕ್ಕೆ ನಿಂತು ಹೋಗುವಂತಹ ಸೂಚನೆಗಳಿದೆ. ಅದನ್ನು ಗಮನದಲ್ಲಿಟ್ಟುಕೊಂಡು ಬೇರೆ ನಿರ್ಧಾರಗಳಾಗಲಿ, ವ್ಯವಹಾರದಲ್ಲಿ ಕೆಲವು ತೊಂದರೆಗಳಾಗತ್ತೆ, ಆ ಎಚ್ಚರಿಕೆ ನಿಮಗಿರಲಿ. ಅದಕ್ಕೆ ಸೂಕ್ತವಾದಂತಹ ಮುನ್ನೆಚ್ಚರಿಕೆಯನ್ನು ನೀವು ಗಮನಿಸಬೇಕಾಗತ್ತೆ. ಜನ ನಿಮ್ಮ ಚಂಚಲವಾದಂತಹ ಸ್ವಭಾವವನ್ನು ಟೀಕೆ ಮಾಡ್ತಾರೆ. ನಿರ್ದಿಷ್ಟವಾದಂತಹ ಗುರಿಯಾಗಲಿ, ನಿಖರವಾದಂತಹ ನಿರ್ಧಾರವಾಗಲಿ ಇಲ್ಲ ಅಂತ ಹೇಳಿ ಜನ ನಂಬಿಕೆ ಇಟ್ಟುಕೊಳ್ಳೋದ್ರ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ.
ತರಕಾರಿ ವ್ಯಾಪಾರವನ್ನು ಮಾಡುವಂಥವರಿಗೆ ಅನುಕೂಲವಾಗುವಂಥದ್ದಿದೆ. ವೀರಭದ್ರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಸಂಚಾರಿ ನಿಯಮಗಳನ್ನು ಅಗತ್ಯವಾಗಿ ಪಾಲಿಸಬೇಕು. ಮನೆಯ ವಿಚಾರದಲ್ಲಿ ಬೇರೆಯವರ ಸಲಹೆ ಬೇಡ. ಕುಟುಂಬದ ಯಾವ ವಿಚಾರ ಇದ್ದರೂ ಕೂಡ 4 ಗೋಡೆಗಳ ಮಧ್ಯದಲ್ಲಿ ಕೂತು ಚರ್ಚೆ ಮಾಡಿ ನಿರ್ಧಾರವನ್ನು ಮಾಡಿ. ಅದು ಬೀದಿಗೆ ಬಂದರೆ ಇಡೀ ಕುಟುಂಬಕ್ಕೆ ಅವಮಾನ ಅನ್ನುವಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿನ ಹಣ ಹೂಡಿಕೆ ಇದೆಯಲ್ಲ, ಅದು ಒಳ್ಳೆಯದಲ್ಲ ಅಂತ ಹೇಳಿ ಸಲಹೆ. ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಸಮಸ್ಯೆಗಳು, ತೊಂದರೆಗಳು ಆಗಬಹುದು. ನಿಮ್ಮ ನ್ಯೂನ್ಯತೆಗಳನ್ನು ಸರಿಪಡಿಸ್ಕೊಳ್ಳಿ, ಅದಕ್ಕೆ ಪ್ರಯತ್ನವನ್ನು ಮಾಡಿ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಗೌರವ, ಖ್ಯಾತಿ ಹೆಚ್ಚಾಗ್ತಕ್ಕಂಥದ್ದು. ಹರಿದ್ರಾ ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ.